ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಆಮೆ ಪುಟ್ಮಲಿ ಹಸುವಾಯ್ತಾರೆ, ತಿನ್ನಕ್ಕೆ ಏನಾದ್ರು ಇದ್ರು ಕೊಡಮ್ಮೆ. ಬಾಬಣ್ಣ, ಇವತ್ತು ನಾಗರ ಪಂಚಮಿ, ಒಂದೊತ್ತು ಉಪವಾಸ ಇರ್ಬೇಕು, ಅದಕ್ಕೆ ನಾನು ನಾಷ್ಟೇ ಮಾಡ್ಲಿಲ್ಲ ಅನ್ನಿ. ಇದೆ ನಮ್ಮ ಪುಟ್ಮಲಿ, ಹಸುವಾಗಿ ಒಟ್ಟಲ್ಲಿ ಹಾವು ಬಿಟ್ಕೊಂಡಂಗದ, ತಿಂಡಿ ಕೊಡೋ ಅಂದ್ರೆ ಯಾನು ಇಲ್ಲ ಅಂತಿದೆ ಎಲ್ಲಮ್ಮೆ. ಆಮೆ ಪುಟ್ಮಲಿ, ಒಟ್ಟಲ್ಲಿ ಹಾವು ಬಿಟ್ಕೊಂಡಿನಿ ಅಂತ ಇಟ್ಕಲ್ಲ, ಇದಕ್ಕಮ್ಮೆ ಪುಂಗಿ ಊದಿಯೇ. ಬಾಬಣ್ಣ, ನಿಮ್ಗೇನ್ ತಲೆ ಕೆಟ್ಟಿದ್ದ? ನಾನ್ ಯಾಕೆ ಪುಂಗಿ ಊದನೆ? ಅಡ್ಗೆ ಮನೆ ಸಾನೆ ಕೆಲಸ ಬೇಕಾದ್ರೆ ಬಂದ್ ನೋಡಿ ಎಷ್ಟ್ ಮಾಡ್ತಾವ್ನಿ ಅಂತ. ಒಳ್ಳೆ ಒಳ್ಳೇದು ತಿಂತೀವಿ, ಪುಂಗಿ ಊದ್ತಾರವ್ರು ಯಾರ? ಅಯ್ಯೋ ಸುನೆ, ನಾಗರ ಪಂಚಮಿ ದಿನ ಅವಾಗ ಹಾಲೇರೆದ್ ಬಿಟ್ಬಿಟ್ಟು ಇದ್ಯಾವನಪ್ಪ ಪುಂಗಿ ಊದ್ತಾನಲ್ಲ. ಇರ ಬಂದಿ ನೋಡ್ತೀನಿ. ಇದೇ ನಿನ್ ಪುಂಗಿನ ನಮ್ಮಟ್ಟಿ ಕಾಂಪೌಂಡ್ ಅಲ್ಲಿ ಯಾಕೆ ಕೂತಾ ಇದೆ? ಅರೆ ಸಾಬ್, ಮನೆಗೆ ಯಾರಾದ್ರೆ ಏನು ಸಾಬ್, ನಮ್ದು ಆವ್ಗೆ ಇದೆ ಅಲ್ಲ. ನಾವಿದೆ ಇಲ್ವಂತ ನನಗೇನಪ್ಪ ಗೊತ್ತು. ಅರೆ ಇಸ್ಕಿ ಮೈ ಕ್ಯಾ ಬೋಲ್ರು ಜರ ಸೋನಾ ಬಾಯ್. ಹೇಳಪ್ಪ. ನಮ್ದು ಆವ್ಗೆ ಇದೆ ಅಲ್ಲ, ಅದು ಈ ಬುಟ್ಟಿಯಿಂದ ತಪ್ಪಿಸ್ಕೊಂಡು ನಿಮ್ಮ ಮಟ್ಟಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಅದ್ನ ರಾಜ ಆಜಾವ್ ಅಂತ ಹಾವು ಕೊಡ್ತಾ ಇದ್ದೇನೆ. ಅಂದ್ರೆ ನೀ ಹೇಳ್ತಾ ಇರೋದು ನಾವು ನಮ್ಮ ಮಟ್ಟಿ ಸೇರ್ಕೊಂಡಿದ್ದ? ಹೌದು ಬಾಯ್. ಹಾವು ಹಟ್ಟಿ ಒಳಗ್ ಹೋಗಿದ್ರೆ ನಾಯಿ ಮರಿ ಓದಷ್ಟು ಈಸಿಯಾಗಿ ಹೇಳ್ತಾ ಇದೆ. ಮೊದ್ಲೋಗ ಆವಿಡ್ಕ. ಅರೆ ಅದಕ್ಕೆ ಅಲ್ವಾ ನಾನು ಇಲ್ಲಿ ಬಂದು ಪುಂಗಿ ಊತಾ ಇರೋದು. ಬಾಬಣ್ಣ, ಇಲ್ಲೇನ್ ಮಾಡ್ತಾ ಇದೀರಿ? ಅದು ಅಕ್ಕ, ನಮ್ದು ಆವ್ಗೆ ಇದೆ ಅಲ್ಲ. ನೀ ಪುಂಗಿ ಊದು, ನಾ ಅವಳಿಗೆ ಊದ್ಕತ್ತೀನಿ, ಹೇಳ್ಕತ್ತೀನಿ. ಆಮೇಲೆ ಪುಟ್ಮಲಿ, ಅವ್ ನಾವು ತಪ್ಪಿಸ್ಕೊಂಡ್ಬಿಟ್ಟಿದ್ದಂತ ಕಮ್ಮೆ, ಅದಕ್ಕೆ ಪುಂಗಿ ಊದ್ತಾವನೆ. ಏನಪ್ಪ, ನಿಮ್ಮ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಮಟ್ಟವ್ ಯಾಕೆ ಹುಡುಕ್ತಾ ಇದೀರಿ? ಅರೆ ಇಸ್ಕಿ ಕ್ಯಾ ಜಿ ತುಮೆ, ಹಾವು ಎಲ್ಲಿಗೆ ಕಳೆದೋಗಿದೆ ಅಲ್ಲೇ ತಾನೇ ಹುಡುಕ್ಬೇಕು. ನಮ್ದು ಹಾವು ನಿಮ್ದು ಮನೆ ಒಳಗಡೆ ಕಳೆದೋಗ್ಬಿಟ್ಟಿದೆ. ನಿಮ್ಮ ಹಾವು ನಮ್ಮ ಮಟ್ಟ ಸೇರ್ಕೊಂಡ್ಬಿಟ್ಟಿದ್ದ. ಅಯ್ಯೋ ಪುಂಗಿದಾಸ, ನಿನ್ ಜಾಗದಲ್ಲೇ ಎದುರಿಸ್ಬೇಡ, ಸುಮ್ ಪುಂಗಿ ಉದಯ. ಅಯ್ಯೋ ನೋಡಿ ಬಾಯ್, ನಮ್ದು ಹಾವ್ಗೆ ನೀವು ಇಷ್ಟು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ತುಂಬಾ ಒಳ್ಳೇದು ಬಾಯ್. ಹಾವ್ನ ನಾವು ಹಿಂಗ ಬುಟ್ಟಿಯಿಂದ ತೆಗೆದು ಕತ್ತಿಗೆ ಹಾಕೊಂಡ್ಬಿಡ್ತೀವಿ. ಅರೆ ಬಾಯ್, ಇದರ ಹಾವ್ ನಾಯಿ ಕ್ಯಾ ನಾಯಿ, ಅದಕ್ಕೆ ತಾನೇ ನಾವು ಹುಡುಕ್ತಾ ಇರೋದು. ಅಯ್ಯ ನಿನ್ ಮನಕ ಇವಾಗ ಮೊದ್ಲೇ ಮೈ ಮೇಲೆಲ್ಲ ಹಾವು ಹೊರದಂಗ ಆಗ್ತದೆ. ನೀನ್ ನೋಡ್ರಿ ಆಟಗುಳಿ ಮಾಡ್ತೀಯಲ್ಲ, ಮೊದ್ಲು ಹಾವು ಹಿಡ್ಕೊಂಡು ಹೋಗ. ಭಯ ಒಂದು ನಿಮಿಷ ಕೆಳಗಿಳಿರಿ. ಯೋ ಏನ್ ಮಾಡ್ತಾ ಇದ್ದೆ? ಭಯ, ನಿಮ್ದು ಕೋಟ್ಗೆ ಇಷ್ಟು ದೊಡ್ಡಗೆ ಇದೆ ಅಲ್ಲ, ಇದ್ರಲ್ಲಿ ಯಾವ ಏನಾದ್ರು ಸೇರ್ಕೊಂಡ್ಬಿಟ್ಟಿದೆ ಅಂತ ನೋಡ್ದೆ. ಹಾವ್ಗೆ ಚೋಡೋ ಭಯ, ಈ ನಿಮ್ ಜೋಬಲ್ಲಿ ಚಿಲ್ಡ್ರೆ ಕಾಸಿಗೆ ಇಲ್ಲ. ತಗೊಳ್ಳಿ, ಇದನ್ನ ಖರ್ಚಿಗೆ ಅಂತ ಇಟ್ಕೊಳ್ಳಿ. ಬಾಬಣ್ಣ, ವಾಪಸ್ ಕೊಟ್ಬಿಡಿ. ಭಯ, ಮೋಸ್ಟ್ಲಿ ಈಗ ಹೊರಗಡೆಗೆ ಚಳಿಗೆ ಇದೆ ಅಲ್ವಾ, ಅದಕ್ಕೆ ನಮ್ಮ ಹಾವು ಬೆಚ್ಚಗೆ ಒಳಗಡೆಗೆ ಹೋಗಿರ್ಬೇಕು. ಬನ್ನಿ ಅಲ್ಲೇ ಹೋಗಿ ಹುಡ್ಕವ. ಹಲೋ ಬೋಲೋ ಭಯ. ಅಣ್ಣ ಒಂದ್ ನಿಮಿಷ ಕಟ್ ಮಾಡಿ. ತಾಳೆ ಹೂವು ಪೊದೆಯಿಂದ ಅಂತ ಆಡು ಬಂದದು ನಿಮ್ ಕಾಲಟ್ಟೋನ. ಹಾ ಭಯ, ಹಮಾರ ಕಾಲರ್ ಕಣ. ಅಯ್ಯ ನಿನ್ನ ಮನಕ ಇವಾಗ ಮತ್ತೆ ನಿನ್ ಸುಂಗಿ ಸೌಂಡ್ಗೆ ನನ್ ಎದ ಜಲ್ಲಂದು ಬಿಟ್ಟದೆ. ಈ ಕಾಲಟ್ಟೋನ್ ಬೇರೆ ಒಳಗ್ ಮಡಿಕೊಂಡು ಆವಿಡೆಯ. ನೀನು ಊದ ಪುಂಗಿ ಸೌಂಡ್ಗ ನಮ್ಮ ಮಟ್ಟಿ ಅಗ್ಗ ಎಡ ಎತ್ತ ಇದ್ದ ಹೊರ್ತು ನಿನ್ನ ಆವೇ ಕಾಣಿಸ್ತಲ್ವಲ್ಲಯ್ಯ. ಅಯ್ಯೋ ದೇಖೋ ಭಯ, ಸುಮಾರೇ ಗರ್ಕು ಬಂದಿದ್ದು ನಮ್ದು ಗಂಡಿಗೆ ಹಾವು. ನಮ್ಮ ಹತ್ರ 2 ಹಾವು ಇದೆ ಅಲ್ವಾ, ಒಂದು ಗಂಡಾವು ಒಂದು ಹೆಣ್ಣಾವು. ಮೋಸ್ಟ್ಲಿ ಈ ಗಂಡಾವು ಎದುರುಗಡೆ ಮನೆಗೆ ಹೆಣ್ಣಾವ್ಗೆ ಹುಡ್ಕೊಂಡು ಹೋಗಿರ್ಬೇಕು. ಹಾವು ಭಯ ಉದ್ರಿ ಬೇಕಾಗ. ಆಮೇಲೆ ಪುಟ್ಮಲಿ ಅವ ಎದುರುಗಡೆ ಅಟ್ಟಿ ಅಂತ ಹೇಳದ್ನಲ್ವಾ,
ಎದುರುಗಡೆ ಅಟ್ಟಿ ಅಂದ್ರೆ ಅನ್ನಪ್ಪನೂರ ಅಟ್ಟಿ ಅಲ್ಲಿಗೂ ಅವನು ಕಂಪ್ಯೂಟರ್ ಮಧುರ ಮಧುರ ನಿಮ್ಮ ಮಟ್ಟಿಲಿ ಹಗ್ಗ ಇಲ್ವಾ? ಯಾಕೆ ಈ ವಯ್ಯ ಪುಂಗಿ ಊದ್ಬೇಕಾರೆ ನಮ್ಮ ಮಟ್ಟಿಲಿ ಹಗ್ಗನಾದ್ರೂ ಎಡ ಎತ್ಕೊಂಡು ನಿಂತಿತ್ತು. ನಿಮ್ಮ ಮಟ್ಟಿಲಿ ಯಾನು ಎದ್ದು ನಿಂತ್ಕೊತಲ್ವಲ್ಲ, ಅದಕ್ಕೆ ಕೇಳ್ದಿ. ಕೊಡ್ಲಾ? ತೊಂದ್ರೆ ಇಲ್ಲ. ಅರೆ ರೇ 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 ಕ್ಯಾ ಸಾಬೆ ಏ ಮನೇಲೂ ನಮ್ದು ಅವಂಗೆ ಇಲ್ಲ. ಮೋಸ್ಟ್ಲಿ ಅದು ರೊಮ್ಯಾನ್ಸ್ಗೆ ಮುಗಿಸ್ಕೊಂಡು ಬರ್ತದೆ ಬಿಡಿ. ನೀವು ಒಂದು ಕೆಲಸಗೆ ಮಾಡಿ, ನಿಮ್ಮ ಮನೆಗೆ ಹೋಗ್ಬಿಡಿ. ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡು. ನನ್ನ ನಾವೇನಾದ್ರೂ ಹೊರಗೆ ಬಂದ್ರೆ ಇದಕ್ಕೆ ಫೋನ್ ಮಾಡಿಬಿಡಿ ಸಾಬ್. ಫೋನ್ ಏನಾದರೂ ಬಿಸಿ ಬಂದ್ರೆ ನನ್ನ ಇಮೇಲ್ ಐಡಿಗೆ ಇದಕ್ಕೆ ಕಾಲ್ ಮಾಡಿಬಿಡಿ. ನನ್ನ ಇಮೇಲ್ ಅಡ್ರೆಸ್ ತುಂಬಾ ಕಷ್ಟಪಟ್ಟು ಹುಡುಕಿದ್ದೀನಿ ಸಾಬ್. ಓದ್ಲಾ ಅವಾರ್ಡ್ಗ @gmail.com. ಬರ್ತೀನಿ ಸಾಬ್. ಶ್ರೀರಾಮಚಂದ್ರೇಗೌಡ. ಬಾಬಣ್ಣ, ಈಗ ಯಾನ ಮಾಡೋದು? ಅಡ್ಗೆ ಮನೆಗೆ ಹೋಗಕ್ ನಂಗೆ ಹೆದರಿಕೆ ಆಯ್ತದೆ. ಆಮೇಲೆ ಪುಟ್ಮಲ್ಲಿ ನೀನು ಅಡುಗೆ ಮನೆಗೆ ಹೋಗಕ್ಕೆ ಹೆದರ್ಕತ್ತದೆ. ನಾನು ಕೆಳಗೆ ಇಳಿದ್ರೆ ಎಲ್ಲಿ ಹಾವು ಎಡ ಎತ್ಕೊಂಡು ಬುಸ್ ಆಗ್ಬಿಟ್ಟದ ಅಂತ ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡು ಕೂತೀನಿ. ಬಾಬಣ್ಣ, ನಂಗೆ ನೀರ್ ಕುಡಿಬೇಕು ಅನಿಸ್ತದೆ. ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಟರಿಯಾ? ಯಾಕೆ ಹೇಳು, ಹಾವು ನನ್ಗೊಬ್ಬನಿಗೆ ಕಡಿಲಿ ಅಂತ ಮಾಡಿಯಾ? ನೀರ್ ಬೇಕು ಅಂದ್ರೆ ಇಬ್ರು ಹೋಗವ್ ನಡೆ, ಇಲ್ಲಾಂದ್ರೆ ಸುಮ್ಮನೆ ಬಿದ್ಕ. ಬಾಬಣ್ಣ, ಇಬ್ರು ಹೋಗೋ ಬನ್ನಿ. ಬಾಬಣ್ಣ, ನೀವಿಲ್ಲೇ ಇರಿ, ನೀರು ಕುಡ್ಕೊ ಬರ್ತೀನಿ. ಪುಟ್ಮಲಿ ಹಾವು ಅಡುಗೆ ಮನೇಲಿದ್ದದ, ಇದ ನಮ್ಮ ಬೆಡ್ರೂಮ್ ಅಲ್ಲಿ ಇದ್ದದ. ಎಟ್ಟಿ ತುಂಬಾ ಹಾವುಗಳೇ ಕಾಣಿಸ್ತದ ಕಮ್ಮಿ. ಅಯ್ಯೋ ಅವ್ವಾ! ಬಾಬಣ್ಣ, ಯಾಕೆ ಹಿಂಗ ಆಡ್ತಾ ಇದ್ದೀರಿ? ಏನಾಯ್ತು? ಆಮೇಲೆ ಪುಟ್ಮಲಿ ನನ್ನ ಜೊತೆಗೊಂಚೂರು ಬಂದಯ್ಯ. ಎಲ್ಗೆ ಬಾಬಣ್ಣ? ಹೋಗಿ ಬಾಬಣ್ಣ, ಕೂಸ್ಕರ್ದಂಗೆ ಕರಿತೀರಲ್ಲ, ಒಬ್ರು ಹೋಗ್ಬಿಟ್ಟು ಬನ್ನಿ. ಆಯ್ತು ಕಮ್ಮೆ, ಒಬ್ಬನೇ ಹೋಯ್ತೀನಿ. ಅಲ್ಲೇನಾದ್ರು ನನಗೆ ಕಿರ್ಚ್ಕೊಂಡ್ಬಿಟ್ರೆ ನೀನೇ ಬಂದು ಕರ್ಕೊಂಬರ್ಬೇಕು, ಆಯ್ತಾ? ನೀವು ಹೋಗಿ. ಆ 1, ಆ 7, ಆ 3, ಆ 4 ಆಮೇಲೆ ಪುಟ್ಮಲಿ ಎಲ್ಲೆಮ್ಮೆ ಮೆಟ್ಟಿತಾವ್ ನಿಂತೀನಿ ಅಂದೆಲ್ಲ. ಬಾಬಣ್ಣ, ನೀವು 1, 2, 3 ಅಂತ ಎಣಿಸ್ತಾ ಇದ್ರಲ್ಲ, ಓಟು ಸ್ಪರ್ಧೆ ಇಟ್ಟಿದ್ದೀರಿ ಅಂತ ಓಡ್ ಬಂದ್ ಮಲ್ಕೊಬಿಟ್ಟೆ. ಜಾನಿ, ಜಾನಿ, ನಂಗೆ ಭಯ ಆಗ್ತಿದೆ ಜಾನಿ. ನಾನೇನು ನೆಮ್ಮದಿಯಾಗಿ ಮಲಗಿದ್ದೀನಿ ಅನ್ಕೊಂಡ್ಯಾ? ಕಣ್ಣು ಮುಚ್ಚಿದ್ರೆ ಸಾಕು ಮನೆ ತುಂಬಾ ಹಾವು ಓಡೋದಾಗೆ ಕಾಣಿಸುತ್ತೆ. ನಾನು ಎಲ್ಲಿ ಹೋದ್ರು ಬುಸ್ ಬುಸ್ ಅಂತಾನೆ ಸೌಂಡ್ ಕೇಳಿಸ್ತಿದೆ. ಅಡ್ಗೆ ಮನೆಗೆ ಹೋದ್ರೆ ಕುಕ್ಕರ್ ವಿಸಿಲ್ ಕೂಗೋದ್ ಕೂಡ ಬುಸ್ ಅಂತಾನೆ ಕೇಳಿಸ್ತಿದೆ. ಈ ಟೈಮಲ್ಲಿ ವೈಬ್ರೇಷನ್ ಮೋಡಲ್ ಇಡೋದು ಬೇಕಾ? ಯಾರು ನೋಡಿ. ಹಲೋ ಅನೇಪ್ನವ್ರೆ,
ನಿಮ್ಮ ಮಟ್ಟಿಲಿ ಹಾವು ಸಿಕ್ತಾ? ಸಿಕ್ತು ಗೌಡ್ರೆ, ಅದನ್ನ ಹಿಡ್ಕೊಂಡು ನಾನು ನನ್ನ ಹೆಂಡತಿ ಆಟ ಆಡ್ತಾ ಇದ್ದೀನಿ. ನೀವು ಬಂದು ಜಾಯ್ನ್ ಆಗ್ಬೋದು. ಇಟ್ರಿ ಫೋನು. ನಾವಿಲ್ಲ ಹಾವು ಎದ್ರುಕೊಂಡು ಬೈದಲ್ಲಿ ಕೂತಿದ್ರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಹಾವು ಸಿಕ್ತಾ ಅಂತ ತಮಾಷೆ ಮಾಡ್ತೀರಾ? ಅಲ್ಲ ಅಣ್ಣಪ್ಪನವ್ರೆ, ಹಾವು ನಿಮ್ಮ ಮಟ್ಟಿಗೆ ಸಿಕ್ಕಿದ್ರೆ ನಾವು ಇಲ್ಲಿ ನೆಮ್ಮದಿಯಾಗಿ ಮನೆ ಕಳವಂತ ಕೇಳ್ದಿ. ತೊಂದರೆ ಇಲ್ಲ, ಸಿಕ್ಕಿದ್ಮೇಲೆ ಫೋನ್ ಮಾಡಿ. ಮನೆ ಅಂದ್ಮೇಲೆ ಬಾತ್ರೂಮ್ ಇರುತ್ತೆ. ಮೈ ನೇಮ್ ಇಸ್ ಇರುತ್ತೆ. ಗೌಡ್ರೆ ಏನಾಯ್ತು, ಶೆಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ? ಅದೇನೋ ಗೊತ್ತಿಲ್ಲ ಡಾಕ್ಟ್ರೆ, ಯಾರು ನೋಡಿದ್ರು ಹಾವು ನೋಡ್ದಂಗೆ ಆಯ್ತದೆ. ಬಂದ್ಬಿಡ್ತಾ? ನಿಮ್ಗೂ ಬಂದ್ಬಿಡ್ತಾ? ಅದು ಹೊಸ ಕಾಯಿಲೆ, ಅದು ಅದ್ರ ಹೆಸರು ಸ್ನೇಕೋಫೋಬಿಯಾ ಅಂತ. ಹಂಗಂದ್ರೇನು? ನಮ್ ಬಾಬಣ್ಣ ಬದುಕತ್ತಾರ ತಾನೇ? ಆಮೇಲೆ ಪುಟ್ಮಲಿ ಯಾಕಮ್ಮಿ ಹಿಂಗ್ ಮಾತಾಡ್ತಾ ಇದೆ? ನನಗೇನು ಬರ್ಬರ್ ಕಾಯಿಲೆ ಬಂದಿದ್ದ ಸಾಯಕ? ಗೌಡ್ರೆ ಅದನ್ನ ಹೇಳ್ಬೇಕಾಗಿರೋದು ನಾನು. ಯಾವುದೊಂದು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಇದೇನು ಡಾಕ್ಟ್ರಿ ಹಿಂಗೆ ಹೋಗ್ಬಿಟ್ರಿ? ಒಂದು ನಿಮಿಷ, ನಾನು ಚೆಕ್ ಮಾಡ್ತೀನಿ. ಇಲ್ಲಿ ಜೋರಾಗಿ ಉಸಿರಾಡಿ. ಆವಲ್ಲ, ಇದು ಸ್ಟೆಥೋಸ್ಕೋಪ್. ಯಾಕೋ ವರ್ಕ್ ಆಗ್ತಿಲ್ಲ ಇದು. ತಡಿ. ಡಾಕ್ಟ್ರೆ, ಯಾನ ಇದು ಗುಳಿಗೆ ಕೊಡ್ತಿದ್ದೀರಿ ಅನ್ಕೊಂಡ್ರೆ ಮಂತ್ರವಾದಿ ತರ ತಾಯ್ತ ಕಟ್ತಾ ಇದ್ದೀರಿ. ನಾನು ಗುಳಿಗೆ ಕೊಡ್ತಾ ಇದ್ರೆ ನನಗೂ ಡಾಕ್ಟರ್ಗಳಿಗೂ ವ್ಯತ್ಯಾಸ ಇರಲ್ಲ. ಅದಕ್ಕೆ ನಾನು ಆಯ್ತಾ ಕಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬರೋತ್ತಿಗೆ ತುಪ್ಪದಲ್ಲಿ ಕರೆದು ಚಕ್ಲಿ ಮಾಡಿರಿ. ಬಾಬಣ್ಣ, ಏನ್ ಗೌಡ್ರೆ, ನಿಮ್ಮ ಮನೆಗೆ ಡಾಕ್ಟರ್ ಬಂದು ಹೋಗ್ತಿದಾರೆ? ನಿಮ್ಗೆ ಅವೇನಾದ್ರೂ ಕಚ್ಚಿಬಿಡ್ತಾ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾವು ಕಾಲ್ ಕಚ್ಚಿ ಸಾಯಿಸ್ಬೇಕು ಅನ್ಕೊಂಡಿದಾರ. ಎಲ್ಲ ನಾವು ಅನ್ಕೊಂಡಂಗೆ ಎಲ್ಲಾಗತ್ತೆ ಬಿಡಿ ಗೌಡ್ರೆ. ಪುಟ್ಮಲ್ಲಿ ಅವ್ರೆ, ನಿನ್ನೆ ರಾತ್ರಿ ನಮ್ಮನೇಲಿ ಎಲ್ಲಿ ನೋಡಿದ್ರು ಬುಸ್ ಬುಸ್ ಅಂತ ಸೌಂಡ್ ಬರ್ತಿತ್ತು. ಮಧುರವ್ರೆ, ನಮ್ಮಟ್ಟಿಲು ಶೇಮ್ ಟು ಶೇಮ್. ಪುಟ್ಟಮನೆಯವ್ರದ್ದು ಶೇಮ್ ಟು ಶೇಮ್ ಅಲ್ಲ, ಸೇಮ್ ಟು ಸೇಮ್. ಹಿಡಿದ್ರೆ ಜಾಡ. ಓಯ್ ರಿಂಗ್ ಮಾಸ್ಟ್ರೆ, ಎಂತದದು? ನಿನ್ನೆ ಇಬ್ಬರ ಮನೆಯಲ್ಲಿ ರಾತ್ರಿ ಸೌಂಡ್ ಕೇಳ್ತಾ ಇತ್ತು. ನಿನ್ನೆ ರಾತ್ರಿ ಎಲ್ಲ ಹಾವಿನ ಕಾಟಕ್ಕೆ ನಾವು ಜಾಗರಣೆ ಮಾಡ್ತಿದ್ರೆ ನಿನ್ಗೆ ಕೂಗಾಟ ಕೇಳಿಸ್ತಾ ಇತ್ತಾ? ನಿಮ್ಮ ಮನೆಯಲ್ಲಿ ಹಾವು ಉಂಟಾ? ಐ ಲೈಕ್ ಇಟ್. ನನಗೆ ಹಾವು ಅಂದ್ರೆ ಕಂಡಾಬಟ್ಟೆ ಇಷ್ಟ. ಎಲ್ಲಿಂಟು ಮಾರೇ ಹಾವು? ತೋರಿಸಲ್ಲ, ತೋರಿಸಲ್ಲ. ಅದು ಹಾವಲ್ಲ, ನನ್ನ ಮೊಬೈಲ್ನ ರಿಂಗ್ ಟೋನ್. ಐ ಲೈಕ್ ಇಟ್. ಏನಿದು ಜಾನಿ, ಚಿಕ್ಕ ಮಕ್ಳ ತರ ಟ್ಯಾಟೂ ಹಾಕ್ಸ್ಕೊಂಡ್ ಬಂದಿದ್ದೀರಾ? ಡಲಿಂಗ್, ನಿನ್ಗೆ ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದು. ಇದು ಬರೀ ಟ್ಯಾಟೂ ಅಲ್ಲ, ಗರುಡ ರೇಖೆ. ಇದನ್ನ ಹಾಕೊಂಡ್ರೆ ಯಾವ ಹಾವು ನಮ್ಮ ಹತ್ರಕ್ಕೆ ಬರಲ್ವಂತೆ. ನಿನ್ಗೊಂತಂದಿದ್ದೀನಿ, ಕೈ ಕೊಡು, ಹಾಕ್ತೀನಿ. ನಿಮಗ್ ಬುದ್ಧಿ ಇದೆಯಾ? ಗರುಡ ರೇಖೆ ಅನ್ನೋದು ಹುದ್ದಾಗಿಂದ ಕೈಯಲ್ಲಿರ್ಬೇಕು. ಟ್ಯಾಟೂ ಹಾಕ್ಸ್ಕೊಂಡಿದ ತಕ್ಷಣ ಹಾವು ಹೋಗೋದಾಗಿದ್ರೆ ಎಲ್ಲರೂ ಟ್ಯಾಟೂನ ಹಾಕ್ಸ್ಕೊಂಡಿರೋರು. ಅಂಗಡಿಯವನು ಇದ್ರ ಬಗ್ಗೆ ಹೇಳಲಿಲ್ವಲ್ಲ. ಅವ್ನ್ ಯಾಕೆ ಹೇಳ್ತಾನೆ? ಅವ್ನ್ಗೆ ಬಿಸ್ನೆಸ್ ಅಷ್ಟೇ ತಲೆಲಿರುತ್ತೆ. ಅದ್ರಲ್ಲೂ ನಿಮ್ಮಂತ ಗುಗ್ಗು ಸಿಕ್ಕಿದ್ರೆ ಬಿಡ್ತಾನ? ಆಗ ನನ್ನ ಬೈಯೋಕೆ ಕಾಯ್ತಿರ್ತೀಯ ಅಲ್ವಾ? ನೀವ್ ಮಾಡೋ ಕೆಲ್ಸಕ್ಕೆ ನಾನಾಗಿದ್ದಕ್ಕೆ ಜಸ್ಟ್ ಬೈತಾ ಇದ್ದೀನಿ. ಬೇರೆಯವ್ರಾಗಿದ್ರೆ ನಾಲ್ಕು ಬಾರ್ಸಿರೋರು. ಜಾನಿ, ಹಂಗ್ ಹಸ್ವಾಗ್ತಿದ್ದೆ, ಊಟ ತಂದ್ಕೊಡಿ. ಡಾರ್ಲಿಂಗ್, ನೀನು ಅಡುಗೆ ಮಾಡಿಲ್ವಾ? ಜಾನಿ, ಕುಕ್ಕರ್ ಬುಸ್ ಅಂದ್ರೆ ನನಗ್ ಭಯ ಆಗುತ್ತೆ. ಅದನ್ನ ನೆನಪಿಸ್ಬೇಡ, ಸುಮ್ಮನಿರು ಮಧು. ಈ ಪುಂಗಿದಾಸ ಎಲ್ಲ ಹಾಳಾಗೋದ್ನೋ. ಕಾಪಿ ತಕೊಂಬಮ್ಮೆ. ಯಾವನವಾಗ ತಗ ಯಾನಾಯ್ತು ಬಾಬಣ್ಣ? ಪುಟ್ಮಲೆ ಅವು ಕಮ್ಮೆ ಎಲ್ಲೂ ಕಾಣ್ತಾ ಇಲ್ವಲ್ಲ? ಏನೋ ಅದಲ್ಲ.
ಗೌಡ್ರೆ ಪುಟ್ಮುಲಿ ಅವ್ರೆ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಹಾವೇನಾದ್ರೂ ನೋಡಿದ್ರ? ಹಾವ ಎಲ್ಲಿದೆ? ಪುಟ್ಮುಲಿ ಅವ್ರೆ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ? ಹಾವೆಲ್ಲಿದೆ ಅಂತ ಹೇಳಿ ನಾನು ಹಿಡಿತೀನಿ. ಒಣೆಪ್ನವ್ರೆ ಹಿಡಿಯೋದೇನ ಈಗಾಗಲೇ ಹಿಡ್ಕೊಂಡ್ಬಿಟ್ಟಿದಾರೆ. ನಿಮ್ ಕತ್ಲಿರೋದು ಹೂನಾರ ಅಲ್ಲ, ನಾಗರಾವು. ಜಾನಿ ಯಾಕ್ ಗಾಬರಿ ಆಗಿದ್ದೀರಾ? ಹಾವೇನಾದ್ರೂ ನೋಡಿದ್ರಾ? ಎಲ್ಲಿ? ಮಧುರವ್ರೆ ನಿಮ್ ಕತ್ಲಿರೋದು ಹಾರ ಅಲ್ಲ, ಅವು. ಜಾನಿ ಏನಾದ್ರೂ ಮಾಡಿ ಜಾನಿ, please. ಜಾನಿ ಏನಾದ್ರೂ ಮಾಡಿ ಜಾನಿ. ಜಾನಿ ಏನಾದ್ರೂ ಮಾಡಿ ಜಾನಿ. ಅಯ್ಯೋ ಕೊಡಿ ಇದನ್ನ, ನಾನು ಆಟ ಆಡ್ತಿದ್ದೆ. ಇದು ರಬ್ಬರಾವು. ಮಧುರ ಅವ್ರೆ ರೀ ಗೌಡ್ರೆ, ಮಧುರನ್ ಗಂಡ ಜಾನಿ ಅನ್ನೋನು ಈ ಭೂಮಿ ಮೇಲೆ ಬದುಕಿದೀನಿ. ಅಲ್ಲ ರೀ, ನಮ್ ಮನೆಗ್ ಬಂದಾಗೆಲ್ಲ ನನ್ನ ಹೆಸರು ಬಿಟ್ಟು ಬರೀ ಮಧುರನ ಹೆಸರು ಕರಿತಿರ್ತೀರಾ? ಕೆಲ್ಸಕ್ಕೆ ಬರ್ದಿರೋರೆಲ್ಲ ಕರೆದ್ರಿ ಆನ್ ಪ್ರಯೋಜನ ಅಂತ ಅವ್ರನ್ನೇ ಕರೆದಿಕೊಂಬಿಡಿ. ನಾನು ಕೆಲ್ಸಕ್ಕೆ ಬರ್ತಾ ಇರೋಣ? ಏನಪ್ಪ ಮಧುರ ಅವ್ರ ಹಂಗೆ ಹೇಳ್ತಾ ಇದ್ರು. ಮಧುರ ಅವ್ರ ಯಾಕೆ ನೋಡ್ರೆ ಕೂಗ್ತಿದ್ದೀರಾ? ಮಧುರ ಅವ್ರೆ ಈ ಹೊಟ್ಲಿ ನಿಮ್ಮನ್ ಬಿಟ್ಟು ಇನ್ನು ಯಾರನ್ನ ಕರೀಲಿ? ಅದು ನಿಜ ಬಿಡಿ. ಬಂದ್ ವಿಷಯ ಮಧುರ ಅವ್ರ ಹೊಟ್ಟಿ ಒಳಕ ಹಾವು ಬಿಟ್ಕೊಂಡು ಶಾನೆ ಕಷ್ಟ ಆಗ್ಬಿಟ್ಟದ. ನೀ ಆವಾಡ್ಗೂ ಫೋನ್ ಮಾಡಿ. ಅವ್ನ್ ಫೋನ್ ನಂಬರ್ ನಿಮ್ಮ ಹತ್ರನೇ ಇತ್ತಲ್ಲ. ನಾನು ಇವ್ರಿಗೆ ಕೊಟ್ಟಿ. ಅದಕ್ಕೆ ಹೇಳೋದು ಗಂಡಸರಿಂದ ಆಗೋ ಕೆಲ್ಸಕ್ಕೆ ಗಂಡಸ್ರ ಜೊತೆ ಮಾತಾಡ್ಬೇಕು ಅಂತ. ನಂಗೇನೋ ನೀವು ಆ ಥರ ಕಾಣಿಸ್ತಿಲ್ಲ ನೀ. ಎಕ್ಸ್ಕ್ಯೂಸ್ ಮೀ, ನಾನ್ ನಿಮ್ ಕಡೆಗೆ ಹೆಂಗಸನ್ ತರ ಕಾಣ್ತೀನೇನ್ರಿ? ಅನೇಪ್ನವ್ರ ವಿಷಯದ ಬಗ್ಗೆ ಚರ್ಚೆ ಬಿಟ್ಟಾಕಿ ಆವಾಡ್ಗೂ ಫೋನ್ ಮಾಡಿ. ಬಾಬಣ್ಣ ಆವಾಡ್ಗ ಇಲ್ಲ ಹೋಯ್ತವನೆ ಬಿರ್ಬರಿ. ಹಿಡ್ಕಮ್ಮ ಕೊಟ್ಟೆ ಅದನ್ನ. ಕೊಡ್ಗನಿಗೆ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡ್ಗನಿಗೆ ಕೋಳಿ ನುಂಗಿತ್ತ. ಅರೆ 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 ಕ್ಯಾ ಸಾಬ್ ತುಮೆ ನಿಂತ್ಕೋ ಕರ್ ಬೋಲ್ತಾ ಯಾರ್ ನೀವು? ಲೇ ನೆನ್ನೆ ಬಂದು ಎರಡು ಮನೆಗೂ ಒಂದೊಂದು ಹಾವು ಬಿಟ್ಬಿಟ್ಟು ಈಗ ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ? ಅಯ್ಯೋ ಏನ್ ಹೇಳ್ತಾ ಇದ್ದೀರಾ ಸಾಬ್ ನೀವು? ನೋಡಿ ನಮ್ಮ ಮಾವು ನಮ್ಮ ಹತ್ರ ಇದೆ. ಆಗೋ ಇದು ನೋಡಿ ಹಾವು. ಅಲ್ಲಿ ನೋಡು. ए बाबा जा अंदर जा अंदर जा. ಐ ಲೈಕ್ ಇಟ್. ಓಯ್ ಹಾವಾಡಿಗರೆ, ನಿಮ್ಮ ಬುಟ್ಟಿಯಲ್ಲಿ ಹಾವು ಉಂಟ ಮಾರಾಯರೆ. ನನಗೆ ಹಾವು ಅಂದ್ರೆ ಕಂಡಾಬಟ್ಟೆ ಇಷ್ಟ. ಒಂದೇ ಒಂದ್ಸಲ ಹುಚ್ಚೊಂದು ತೋರಿಸಿ. ಐ ಲೈಕ್ ಇಟ್. ನಾವು ಪುಂಗಿದಾಸ ನೆನ್ನೆ ನಾವು ತಪ್ಪಿಸ್ಕೊಂಡು ನಿಮ್ಮ ಹೊಟ್ಟಿ ಸೇರ್ಕೊಂಡ್ಬಿಟ್ಟದ ಅಂತ ಎಲ್ಲರನ್ನೂ ಎದುರಿಸ್ಬಿಟ್ಟೆ. ನೋಡಿದ್ರೆ ಹಟ್ಟಿ ತುಂಬಾ ಬುಸ್ ಅಂತ ಅವನ್ ಸೌಂಡು. ಈಗ ನೋಡ್ರಿ ಯಾನು ಗೊತ್ತಿಲ್ಲದ ಥರ ನಾಟಕ ಮಾಡಿಯಾ? ಅದು ನಮ್ದಕ್ಕೆ ಹಾವು ಪಕ್ಕದ ಬೀದಿಲಿ ಕಳೆದೋಗ್ಬಿಟ್ಟಿತ್ತು. ಸ್ವಲ್ಪ ತಗೊಂಡ್ಬಿಟ್ಟಿದ್ವಿ, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂಡು ನಿಮ್ಮನೆಗೆ ಬಂದ್ಬಿಟ್ಟಿದ್ವಿ. ಸಾರಿಗೆ ಮಾಡ್ಕೊಳ್ಳಿ ಸಾಬ್. ಏನ್ ಸಾರಿಗೆ ಮಾಡ್ಕೊಳ್ಳೋದು? ನೀನ್ ಅವನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಎದುರ್ಸಿಯಾ? ಹೊಸ ಜೋಪಾನು ನೋಡ್ಕೊ. ಆಯ್ತು ಸಾಬ್. ಬಾಬಣ್ಣ ಹೆಂಗೋ ಹಾವು ಸಿಕ್ತಲ್ಲ, ಇವತ್ತಾದ್ರೂ ನಾವು ನಿಮ್ದೇಗ್ ನಿದ್ದೆ ಮಾಡ್ಬೋದು. ಅಮ್ಮ ಸ್ವಲ್ಪ ಕುಡಿಯಕ್ಕೆ ಏನಾದ್ರು ಕೊಡ್ತೀರಾ? ಈಗ ಕುಡಿದಿರೋ ಸಾಕಾಗಲ್ವಾ? ನಾನ್ ಕೇಳಿದ್ದು ಪಾನಿಗೆ ಸಾಬ್. ಇರಿ ತರ್ತೀನಿ. ನೋಡಿ ಸಾಬ್, ಇದು ನಮ್ದಕ್ಕೆ ಬುಟ್ಟಿಗೆ ಲಾಕೆ ಇಲ್ಲ. ನಮ್ಗೆ ಸ್ವಲ್ಪ ಅಭ್ಯಾಸಗೆ ಇದೆ. ಅದನ್ನ ತಗೊಂಡಾಗ ಈ ಬುಟ್ಟಿನ ನಮ್ಮ ಹತ್ರಿಗೆ ಇಟ್ಕೊಂಡಿರ್ತೀವಿ. ಜೋಡಿ ಅವ್ ನೋಡಿ ರೊಮ್ಯಾನ್ಸ್ ಮಾಡಕ್ಕೆ ಆಚೆಗೆ ಹೋಗ್ತವೆ. ರೊಮ್ಯಾನ್ಸ್ ಮುಗಿಸ್ಕೊಂಡ್ಬಿಟ್ಟು ನಾವು ಪುಂಗಿ ಊದಿದ ತಕ್ಷಣ ಬಂದು ಬುಟ್ಟಿಲಿ ಕೂತ್ಕೊಂಡ್ಬಿಡ್ತೇವೆ ಸಾವ್. ಓ ಪುಂಗಿದಾಸ, ನಿನ್ನ ಅವನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ರೆ ಬ್ಯಾರವ್ರ ಗತಿ ಏನಾಗಬೇಕು? ನೀರ್ ತಗೊಳ್ಳಿ. ಕೊಡಿ. I like it.
ತಂದೆ ಪುನಃ ಮನಿಕೊಂಬಿಟ್ಟಿಲ್ಲಪ್ಪ ಪುಟ್ಟಲ್ಲಿ ಹಾವು ಬೇರೆ ಇದೆ ತಕೊಂಡು ಹೊಂಟು ಬಿಡಯ್ಯ. ವೈರಿಂಗ್ ಮಾಡ್ತಾರೆ ಅವರ ಬುಟ್ಟಿಯಲ್ಲಿ ಯಾವ ಇಲ್ಲ ಮಾರರೆ. ಏ ಯಾಕೆ ಸುಮ್ಮನೆ ಇರ್ತೀಯಾ? ಈಗ ತಾನೇ ಅವ್ನ ಬುಟ್ಟಿಲಿ ಹಾವು ತೋರಿಸಿರೋದು ನಾವೇ ನೋಡಿದೀವಿ. ಜನನ್ನ ನಾನು ನಿಮ್ಮ ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೇನಾ? ಬೇಕಾದ್ರೆ ಬುಟ್ಟಿ ಓಪನ್ ಮಾಡಿ ನೋಡಲ್ಲ. ನೋಡ್ರೆ ಬುಟ್ಟಿಲಿ ಹಾವೇ ಇಲ್ವಲ್ರಿ? ಅದಾನೇಪ್ತವ್ರು ಈಗ ತಾನೇ ನಾವೇ ಹಾವು ನೋಡಿದ್ವಿ, ಈಗ ಹಾವಿಲ್ಲ ಅಂದ್ರೆ ಯಾನ್ ಕತೆ? ಅದು ಬುಟ್ಟಿಯಿಂದ ಆಚೆ ಬಂದು ಪೂರೈಲಿಕೊಂಡು ಒಂದು ನಿಮ್ಮ ಮನೆಗೆ ಒಂದು ಜಾನಿ ಬಾಯಿಯ ಮನೆಗೆ ಪುರ್ಕೆ ಆಯ್ತು.